ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸಿರಗಾಪುರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ ಮಹಾರುದ್ರಾಭಿಷೇಕ, ಅಲಂಕಾರ, ನಂತರ ಪಲ್ಲಕ್ಕಿ ಮೆರವಣಿಗೆ, ನಂತರ ಅಗ್ನಿ ಪ್ರವೇಶ, ಸಾಯಂಕಾಲ ಸಾವಿರಾರು ಭಕ್ತರ ಜಯಘೋಷದ ಮಧ್ಯೆ ಭವ್ಯ ರಥೋತ್ಸವವು ಶ್ರೀ ಬಬಲಾದಿ ಡಾಕ್ಟರ್ ಗುರುಪಾದಲಿಂಗ ಶಿವಾಚಾರ್ಯರ ನೇತೃತ್ವದಲ್ಲಿ ಜರುಗಿತು. ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಿರಗಾಪುರಲ್ಲಿ ಭವ್ಯವಾಗಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಬಲಾದಿ ಮುಖ್ಯರು ನಾವು ಈ ಕಾರ್ಯಕ್ರಮ ಲಕ್ಷಾಂತರ ಜನ ಏನು ಇವತ್ತೇನು ನಡೆಯಲಿಕ್ಕೆ ಬಂದಿದ್ದಾರೆ. ಈ ವೀರಭದ್ರೇಶ್ವರ ಏನು ಅವತಾರದಲ್ಲಿ ಅವನ ಆಶೀರ್ವಾದದಲ್ಲಿ ತಗೊಂಡು ಸದ್ಭಕ್ತರು ತನ್ನ ಸದ್ಭಕ್ತರಿಗೆ ಒಳ್ಳೆಯದಾಗಂತ ಕೊಡುವಂಥ ಶಕ್ತಿ ಈ ವೀರಭದ್ರಿಗಿದೆ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆ ಜನ, ಗುಲ್ಬರ್ಗ ಜಿಲ್ಲೆ ಜನ ಹಳ್ಳಿಯಿಂದ ಬಂದು ಜಾತ್ರೆ ಕಾರ್ಯಕ್ರಮ ಎಲ್ಲ ಅಟೆಂಡ್ ಆಗಿದ್ದಾರೆ. ಅದಕ್ಕೆ ಎಲ್ಲ ಭಕ್ತಾದಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥ ಪವಿತ್ರವಾದ ಜಾತ್ರಾ ಮಹೋತ್ಸವ ಇದೆ. ಭಾಳಷ್ಟು ಮಕ್ಕಳಿಗೆಲ್ಲ ಒಳ್ಳೆ ಸಂಸ್ಕಾರ ಎಲ್ಲ ಕೊಡಲಿಕ್ಕೆ ಅವ್ರ ಜಾತ್ರಾ ಬಂದಿದ್ದಾರೆ. ಅದಕ್ಕೆ ವೀರಭದ್ರನ ಆಶೀರ್ವಾದ ಅವ್ರಿಗಿರಲಿ, ಅವರಿಗೆ ಮಕ್ಕಳಿಗೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಆತ್ಮವಾಗಿ ಮುಗಿಸ್ತೀನಿ. ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತಿನ ದಿವಸ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಸಾಗ್ತಾ ಇದೆ. ಇವತ್ತಿನ ದಿನ ಬೆಳಗ್ಗೆ ಶ್ರೀ ವೀರಭದ್ರೇಶ್ವರ ಒಂದು ಅಗ್ನಿ ಪ್ರವೇಶ ಆಯಿತು. ಕುರುಕೋಟ ಗ್ರಾಮದಿಂದ ಪಲ್ಲಕ್ಕಿ ಉತ್ಸವದಿಂದ ಒಂದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತಲುಪಿ ಒಂದು ಅಗ್ನಿ ಪ್ರವೇಶವನ್ನು ಮಾಡಲಾಯಿತು. ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಒಂದು ವೀರಭದ್ರೇಶ್ವರ ರಥೋತ್ಸವ ಕೂಡ ಸಾಗ್ತಾ ಇದೆ. ಇವತ್ತು ಸಾಯಂಕಾಲ 7 ಗಂಟೆಗೆ ಒಂದು ರಥೋತ್ಸವ ಕೂಡ ಸಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಜಾತ್ರೆಯನ್ನು ನಡೀತಾ ಇದೆ. ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಪಾಲ್ಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದು ಶ್ರಾವಣ ಮಾಸದಲ್ಲಿ ಕೂಡ ಒಂದು ಸಂಗೀತ ಮಹಾರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಕೂಡ ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಶ್ರೀ ವೀರಭದ್ರೇಶ್ವರ ಒಂದು ಕೃಪಾ ಆಶೀರ್ವಾದ ಎಲ್ಲರ ಸದಾ ಭಕ್ತರಲ್ಲಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ.
ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.